ಸೂಪರ್ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತು ತೋರಿಸರಂತ ಲೇಔಟ್ ಬಂದ್ಬಿಟ್ಟು ನೆಲಮಂಗಲ ಸಿವಿಲ್ ಕೋರ್ಟ್ ಎಲ್ಲರಿಗೂ ಗೊತ್ತಿದೆ. ಆ ಸಿವಿಲ್ ಕೋರ್ಟ್ ಇಂದ ಕೇವಲ 3 ಕಿಲೋಮೀಟರ್ಸ್ ಅಲ್ಲೇ ಲೇಔಟ್ ಲೊಕೇಟ್ ಆಗಿರೋದು. ಕಂಪ್ಲೀಟ್ ಆಗಿದ್ದು 3.5 ಎಕರೆಯಲ್ಲಿ ಲೇಔಟ್ ಮಾಡಿದ್ರೆ. ನನ್ನ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ರೆ ಅವಾಗಲೇ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಬ್ಯಾಕ್ ಸೈಡ್ ನೋಡ್ತಾ ಇದ್ರೆ ಅವಾಗಲೇ ಲೇಔಟ್ ಅಲ್ಲಿ ಅವಾಗಲೇ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಲೇಔಟ್ ಅಲ್ಲಿ ಅವಾಗಲೇ ಮನೆ ಕೂಡ ಕನ್ಸ್ಟ್ರಕ್ಷನ್, ಹಾಗೆ ಸುತ್ತಮುತ್ತ ಕೂಡ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಈ ಲೇಔಟ್ ಇಂದ ಕೇವಲ 100 ಮೀಟರ್ಸ್ ಅಲ್ಲೇ ನಿಮ್ಗೆ BMTC ಬಸ್ ಸ್ಟಾಪ್ ಕೂಡ ಸಿಗುತ್ತೆ. ಹಾಗೆ ಕನೆಕ್ಟಿವಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಸರೌಂಡಿಂಗ್ ಅಷ್ಟೇ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಅಕ್ಕಪಕ್ಕದಲ್ಲಂತೂ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಇನ್ನ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು RKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಮನೋಜ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ, ಬನ್ನಿ. ಈಗಾಗಲೇ ನಾವು RKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರ ಇನ್ನೊಂದು ಲಾಸ್ಟ್ ವಿಡಿಯೋ ಕೂಡ ಮಾಡಿದ್ವಿ. ಅದು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಮತ್ತೆ ಇನ್ನೊಂದು ಹೊಸ ಲೇಔಟ್ ಮಾಡಿದ್ದಾರೆ. ಇವತ್ತು ನಮ್ ಜೊತೆ RKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂತ ಮನೋಜ್ ಸರ್ ಅವರು ಇದ್ದಾರೆ. ಹಾಯ್ ಸರ್. ಹಾಯ್ ಮೇಡಮ್. ಸರ್ ಹೆಂಗಿದ್ದೀರಾ ಸರ್? ಸೂಪರ್ ಆಗಿದೆ ಮೇಡಮ್, ನೀವ್ ಹೆಂಗಿದ್ದೀರಾ? ಸರ್ ನಾವು ಚೆನ್ನಾಗಿದ್ದೀವಿ ಸರ್. ಹೇಳಿ ಮೇಡಮ್. ಸರ್ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ವಿ RKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವ್ರದ್ದು. ಸರ್ ಲಾಸ್ಟ್ ವಿಡಿಯೋದು ರೆಸ್ಪಾನ್ಸ್ ಹೆಂಗಿತ್ತು ಸರ್? ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್. ಲಾಸ್ಟ್ ತುಂಬಾ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಲಾಸ್ಟ್ ವಿಡಿಯೋ ಇಂದ. ಸೊ ಹಾಗಾಗಿ ನಮ್ದು ಇನ್ನೂ ಒಂದು ಹೊಸ ಲೇಔಟ್ ಮಾಡಿದ್ವಿ, ಅದಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಕರೆದೆ ಮೇಡಮ್. ಓಕೆ ಸರ್, ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ನಾವ್ ಇವತ್ತು ಬಂದು ನೆಲಮಂಗಲ ಟೌನ್ ಇಂದ ಜಸ್ಟ್ 3 ಕಿಲೋಮೀಟರ್ಸ್ ಉಳೇಗೌಡನಹಳ್ಳಿ ವಿಲೇಜ್ ಅಲ್ಲಿ ಇದೀವಿ. ನೆಲಮಂಗಲ ಕೋರ್ಟ್ ಏನಿದೆ, ಸಿವಿಲ್ ಕೋರ್ಟ್ ಏನಿದೆ, ಸಿವಿಲ್ ಕೋರ್ಟ್ ಜಸ್ಟ್ ನಿಮ್ಗೆ 2.5 to 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾವ್ ಇದೀವಿ ಇವಾಗ. ಉಳೇಗೌಡನಹಳ್ಳಿ ವಿಲೇಜ್ ಅಂತ ಇದು, ಓಕೆನಾ? ಉಳೇಗೌಡನಹಳ್ಳಿ ವಿಲೇಜ್ ಅಲ್ಲಿ ನಾವು ನಂದಿ ಎನ್ಕ್ಲೇವ್ ಅಂತ ಹೇಳಿ ಒಂದು ಲೇಔಟ್ ಮಾಡಿದೀವಿ ನಾವು. 3.5 ಎಕರೆಯಲ್ಲಿ 71 ಸೈಟ್ ಇದೆ. ಸೊ ಆ ಒಂದು ಸೈಟ್ ನ ನೋಡೋಣ ಬನ್ನಿ. ಓಕೆ ಸರ್, ಬನ್ನಿ ನೋಡ್ಕೊಂಡ್ ಬರೋಣ. ಸರ್ ಲೇಔಟ್ ಹೆಸರೇನು ಸರ್? ಮೇಡಮ್ ಇದು ಲೇಔಟ್ ಹೆಸರು ಬಂದು ನಂದಿ ಎನ್ಕ್ಲೇವ್ ಅಂತ ಇಟ್ಟಿದೀವಿ ನಾವು. ನಂದಿ ಎನ್ಕ್ಲೇವ್ ಇದು DC ಕನ್ವರ್ಷನ್ ಆಗಿದೆ. ಓವರ್ಲ್ಯಾಂಡ್ ಈ ಖಾತಾ ಕೊಡ್ತಾ ಇದೀವಿ. ಹೌದಾ ಸರ್? ಲಾಸ್ಟ್ ವಿಡಿಯೋ ಒಂದು ಮಾಡಿದ್ವಿ RKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವ್ರದ್ದು, ಇನ್ನೊಂದು ಲೇಔಟ್. ಸರ್ ಹೆಂಗಿತ್ತು ಸರ್ ಲಾಸ್ಟ್? ತುಂಬಾ ಚೆನ್ನಾಗಿತ್ತು ಮೇಡಮ್, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಅದನ್ನು ಕೂಡ ನಿಮ್ಗೆ 80% ಆಫ್ ಲೇಔಟ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಇನ್ನೊಂದು ಇಟ್ಕೊಳ್ಳೋಣ ಅಂತ ಹೇಳಿ ಈಗ ಕ್ಲೈಂಟ್ಸ್ ಕೇಳ್ತಾ ಇದಾರೆ. ಅಲ್ಲೂ ಕೂಡ ಸುಮಾರು ಜನ ಬೇರೆ ಕಡೆ ಎಲ್ಲ ಆಗದಿರೋದ್ರಲ್ಲಿ ಇದ್ ಕಡೆ ಇದ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇಲ್ಲಿ ಮಾಡ್ತಾ ಇದೀರಾ? ಹಾಗಾಗ್ವರ್ಗು ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀರಾ ಸರ್? ಮೇಡಮ್ ಲಾಸ್ಟ್ ಟೈಮ್ ಹೇಳ್ದಂಗೆನೆ ಅದು ನಮ್ಮ 8ನೇ ಪ್ರಾಜೆಕ್ಟ್. ಅದು ಆ ಪ್ರಾಜೆಕ್ಟ್ ಕೂಡ 8ನೇ ಪ್ರಾಜೆಕ್ಟ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾವೆ. ಇದು ನಮ್ಮ 9ನೇ ಪ್ರಾಜೆಕ್ಟ್ ಮೇಡಮ್. ಸರ್ ನೆಕ್ಸ್ಟ್ ಯಾವ್ದಾದ್ರು ಪ್ರಾಜೆಕ್ಟ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಯಾವ್ದಾದ್ರು ಇದೆಯಾ ಸರ್ ನಿಮ್ದು? ಮೇಡಮ್ ಅಲ್ಲೇ ನಿಮ್ಮ ಲಾಸ್ಟ್ ವಿಡಿಯೋ ಮಾಡಿದ್ವಲ್ಲ, ಅದಕ್ಕೆ ಅಟ್ಯಾಚ್ ಆದಂಗೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಫಸ್ಟ್ ಇದು ಕಂಪ್ಲೀಟ್ ಆದ್ಮೇಲೆ ಅದನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಕಂಪ್ಲೀಟ್ ಆಗಿದ್ರೆ ನೆಕ್ಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ ಸರ್? ಇದು ಎಷ್ಟು ಎಕರ್ ಅಲ್ಲಿ ಮಾಡಿದೀರಾ ಸರ್ ಲೇಔಟ್? ಇದು ನಿಮ್ಗೆ 3.5 ಎಕರ್ ಬರುತ್ತೆ. 3.5 ಎಕರೆ 71 ಸೈಟ್ ಬರುತ್ತೆ. 71 ಸೈಟ್ ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್? ಸೈಟ್ಸ್ 30-40 ಇದೆ, 30-50 ಇದೆ, ಅಂಡ್ ಅರ್ಧ ಸೈಟ್ ಗಳು ಕೂಡ ಇದಾವೆ ಮೇಡಮ್. ಆಫ್ ಸೈಟ್ ಕೂಡ ಇದೆ. ಓಕೆ ಸರ್, ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್ ಸೈಟ್ಸ್? ನಾರ್ಮಲ್ ನೀವೇ ನೋಡ್ತಾ ಇದ್ದೀರಾ, ನಾರ್ತ್, ಈಸ್ಟ್, ವೆಸ್ಟ್. ಹೌದು, 4 ಫೇಸಿಂಗ್ಸ್ ಇದಾವೆ ನಿಮ್ಗೆ. ಇವಾಗ ಟೋಟಲ್ ಅವೈಲಬಿಲಿಟಿ ಎಷ್ಟಿದೆ ಸರ್ ಲೇಔಟ್ ಅಲ್ಲಿ? ನಮಗೆ ಏನಂತಾನೆ ನಿಮ್ಗೆ ಇನ್ನೊಂದು 40 ಇಂದ 50 ಸೈಟ್ ಸಿಗಬಹುದು ಮ್ಯಾಮ್. 40 to 50 ಸೈಟ್ಸ್ ಅವೈಲಬಲ್ ಇದೆ. ಮೀನ್ಸ್ ಬೇಗನೆ ಸೇಲ್ ಆಗ್ತಾ ಇದೆ ಅಲ್ವಾ ಸರ್? ಬೇಗ ಸೇಲ್ ಆಗ್ತಾ ಇದೆ. ಲೊಕ್ಯಾಲಿಟಿ ನೀವೇ ನೋಡಬಹುದು ಯಾವ ತರ ಇದೆ ಅಂತ. ಬ್ಯಾಕ್ ಸೈಡ್ ಸುಮಾರು ಮನೆಗಳು ಮನೆ ಇದೆ ಅಂತ ಹೇಳಿ. ಆಮೇಲೆ ಬಸ್ ಸ್ಟ್ಯಾಂಡ್ ಜಸ್ಟ್ 100 ಮೀಟರ್ಸ್ ಅಷ್ಟೇ ಇದು. ಜಸ್ಟ್ 100 ಮೀಟರ್ಸ್. ಉಳ್ಳೇಗೌಡನಹಳ್ಳಿ ಬಸ್ ಸ್ಟಾಪ್ ಏನಿದೆ ಅದನ್ನ ಜಸ್ಟ್ ನಿಮ್ಗೆ 100 ಮೀಟರ್ಸ್ ಅಷ್ಟೇ. ನೀವು ಅಲ್ಲಿ ನೋಡಬಹುದು ಅದ್ ಕಡೆ ಸೈಡ್ ನಿಮ್ಗೆ ಹೋಗ್ತಾ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಆ ಪೊಸಿಷನ್ ನಿಮ್ಗೆ 100 ಮೀಟರ್ಸ್ ಅಷ್ಟೇ ಅಷ್ಟೇ ಸರ್. ಇನ್ನೊಂದು ನಾನ್ ನೋಡ್ದಂಗೆ ಇವಾಗ ಈ ಲೇಔಟ್ ಇಂದ ಎಲ್ಲಿ ಕರ್ನಾಟಕರು ಎಲ್ಲ ಸ್ಟಾಪ್ ಅಂತ ಫುಲ್ ಮನೆಗಳೇ ಇದೆ ಸರ್. ಹೌದು ಮೇಡಮ್, ಯಾಕಂದ್ರೆ ಸರೌಂಡಿಂಗ್ ಲೊಕ್ಯಾಲಿಟಿ ಹೆಂಗಿದೆ ನೋಡಿ, ಕಂಪ್ಲೀಟ್ ಎಲ್ಲ BMRDA ಕನ್ವರ್ಷನ್ ಲೇಔಟ್ ಗಳೇ ಸರೌಂಡಿಂಗ್ ಅಲ್ಲಿ ಇರೋದು, ಲೊಕ್ಯಾಲಿಟಿ ಇರೋದು. ಯಾಕಂದ್ರೆ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಅದೇ ತರ ಇದೆ. ಈಗ ನೋಡಿ ಜಸ್ಟ್ ನಿಮ್ಗೆ ಇಲ್ಲಿಂದ ಒಂದು 1 ಕಿಲೋಮೀಟರ್ ಬಂದು ನಿಮ್ಗೆ ರಾಯಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ರಾಯಲ್ ಇಂಟರ್ನ್ಯಾಷನಲ್ ಕಾಲೇಜ್ ಇದೆ. ಅದು ಬಿಟ್ಟು ರಾಯಲ್ ಇಂಟರ್ನ್ಯಾಷನಲ್ ಹೋಮಿಯೋಪತಿಕ್ ಕಾಲೇಜ್ ಕೂಡ ಇದೆ ಅಲ್ಲಿ. ಹೋಮಿಯೋಪತಿಕ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಕೂಡ ಇದೆ, ಸರಿನಾ? ಅಲ್ಲಿಂದ ಜಸ್ಟ್ ನಿಮ್ಗೆ ಇನ್ನೊಂದು 1 ಕಿಲೋಮೀಟರ್ ಹೋಗ್ತು ಅಂತಂದ್ರೆ ಕೋರ್ಟ್ ಇದೆ. ಆಮೇಲೆ ಅಗೇನ್ ಹೈವೇ ಸಿಗುತ್ತೆ ನಿಮ್ಗೆ. ಹರ್ಷ ಹಾಸ್ಪಿಟಲ್, ಅದರ ಸರೌಂಡಿಂಗ್ಸ್ ತುಂಬಾ ಡೆವಲಪ್ಮೆಂಟ್ಸ್ ಗಳಿದಾವೆ ಮೇಡಮ್. ಸರ್ ಇವಾಗ ನಿಮ್ಮ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಯಾವ್ದಕ್ಕೆ ಹೋಗ್ಬೋದು ಮೇಡಮ್? ನೋಡಿ ಈಗ ಇದೇ ರೋಡ್ ಅಲ್ಲಿ ಸ್ಟ್ರೈಟ್ ನೀವು ಬಂದ್ ನಾವು ಸೊಂಡೆಕೊಪ್ಪ ರೋಡ್ ಲೆಫ್ಟ್ ತಗೊಂಡಿವಲ್ವಾ, ಅದ್ರ ಬದಲು ಸ್ಟ್ರೈಟ್ ತಾವರೆಕೆರೆಗೆ ಹೋಗ್ತೀರಾ, ತಾವರೆಕೆರೆ ಸರ್ಕಲ್ ಹೋಗ್ತೀರಾ. ಅಗೇನ್ ನೀವು ಬಂದು ಲೆಫ್ಟ್ ತಗೊಂಡ್ ಮತ್ತೆ ಇನ್ನೊಂಚೂರು ಮುಂದಕ್ಕೆ ಹೋಗಿ ಸೊಂಡೆಕೊಪ್ಪ ಟೌನ್ ಬರುತ್ತೆ. ಟೌನ್ ಇಂದ ಲೆಫ್ಟ್ ತಗೊಂಡ್ರೆ ಅಗೇನ್ ನಿಮ್ಗೆ ನೆಲಮಂಗಲ ದಾಸನಪುರ ವಿಲೇಜ್ ಹೋಗ್ತೀರಾ. ಆ ತರ ನಿಮ್ಗೆ ಎಲ್ಲಾ ಕಡೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಅದೇ ರೀತಿ ನಿಮ್ಗೆ ಮಂಗಳೂರು ಹೈವೇ ಕೂಡ ಕನೆಕ್ಟಿವಿಟಿ ಇದೆ. ನಿಮ್ಗೆ ಮಂಗಳೂರು ಹೈವೇ ಕೂಡ ಕನೆಕ್ಟಿವಿಟಿ ಇದೆ. ನಿಮ್ಗೆ ಆಲ್ಮೋಸ್ಟ್ 2 ಕಿಲೋಮೀಟರ್ ಮಂಗಳೂರು ಹೈವೇ ಹಿಂಗ್ ಕನೆಕ್ಟಿವಿಟಿ ಹೋಗ್ತೀರಾ. ತುಮಕೂರು ಹೈವೇ ಹಿಂಗ್ ಹೋದ್ರೆ 3 ಕಿಲೋಮೀಟರ್ ಆಗುತ್ತೆ. ಸೊ ಈ ತರ ಕನೆಕ್ಟಿವಿಟಿ ಇದೆ. ಕನೆಕ್ಟಿವಿಟಿ ಚೆನ್ನಾಗಿದೆ ಅಲ್ವಾ? ಲೇಔಟ್ ಮಾತ್ರ ಸಖತ್ತಾಗಿದೆ ಸರ್. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ, ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ಸರ್. ಇವಾಗ ಇಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ. ಮೇಡಮ್ ಇದು ನಮ್ಮ ಲೇಔಟ್ ಅಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಿರೋ ಮನೆ ಇದು.
ಓಕೆ ನಮ್ ಲೇಔಟ್ ಅಲ್ಲಿ ಹೌದು. ಈ 71 ಸೈಟ್ ನಾವೇನ್ ಮಾಡಿದೀವಿ ಅದೇ ಸೈಟ್ ಅಲ್ಲೇನೆ ಅದೇ ಲೇಔಟ್ ಅಲ್ಲೇ ಮಾಡ್ತಿರ್ತಕ್ಕಂತ ಮನೆ ಇದು. ಓಕೆ ಇದು ಹೌದು ಮೀನ್ಸ್ ನೋಡಿ ವೀಕ್ಷಕರೇ, ಅವಾಗ್ಲೇ ಲೇಔಟ್ ಅಲ್ಲೇ ಅವಾಗ್ಲೇ ಒಂದು ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೋಡ್ತಾ ಇದೀರಲ್ಲ ಬ್ಯಾಕ್ ಸೈಡ್ ಒಂದು ಮನೆ ಕೂಡ ಅವಾಗ್ಲೇ ಈ ಲೇಔಟ್ ಅಲ್ಲೇ ಮಾಡಿರೋಂತ ಮನೆ ನೋಡಿ. ಇಲ್ಲಿ ಇನ್ನೂ ಕೂಡ ಒಂದು 3-4 ಮನೆ ಬರ್ತವೆ. ಓಕೆ ಇನ್ನೂ ಕೂಡ 3-4 ಮನೆ ಬರ್ತವೆ, ಯಾಕಂದ್ರೆ ಲೋನ್ ಹೋಗಿದಾವೆಲ್ಲ. ಓಕೆ ಲೋನ್ ಪ್ರೊಸೀಜರ್ ಎಲ್ಲ ಆದ್ಮೇಲೆ ರಿಜಿಸ್ಟ್ರೇಷನ್ ಆದ್ಮೇಲೆ ಖಂಡಿತವಾಗ್ಲೂ ಅವರು ಕೂಡ ಒಂದು 4-5 ಮನೆ ಕಟ್ತಾರೆ. 4-5 ಮನೆ ಖಂಡಿತವಾಗ್ಲೂ. ಓಕೆ, ನಮ್ಮ ವೀಕ್ಷಕರಿಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವಾ ಸರ್? ಯಾಕಂದ್ರೆ ಲೇಔಟ್ ಅಲ್ಲಿ ಒಂದು ಮನೆ ಆಗಿದೆ ಅಂತ ಹೇಳಿದ್ರೆ ಲೇಔಟ್ ಅಲ್ಲಿ ಒಂದ್ ಮನೆ ಬಟ್ ಸರೌಂಡಿಂಗ್ ಎಷ್ಟು ಮನೆ ಯೋಚನೆ ಮಾಡಿ. ಅಂತಂದ್ರೆ ಒಳ್ಳೆ ಗುಡ್ ಲೊಕಾಲಿಟಿ ಇದು, ನಿಮ್ಗೆ ಒಳ್ಳೆ ಲೊಕಾಲಿಟಿ ಇದೆ ನಿಮ್ಗೆ ಇದು ಜಾಗ. ಯಾವುದೇ ತರದ ಒಂದು ನೋಡಿ ನಿಮ್ಗೆ ಅಬ್ಸರ್ವ್ ಮಾಡ್ಬೋದು ನಿಮ್ಗೆ ಇಲ್ಲ ಎಷ್ಟು ನೋಡಿ ಎಷ್ಟು ಮನೆಗಳಿದಾವೆ. ಹೌದು ಸರ್, ಎಲ್ಲ ಒಳ್ಳೆ ಒಳ್ಳೆ ಮನೆಗಳ ಅದೇ ತರ ಯಾವ ತರ ಮನೆಗಳಿದಾವೆ ಅದೇ ತರ ಡಾಕ್ಯುಮೆಂಟೇಶನ್ ಕೂಡ ಅಷ್ಟೇ ಜೆನ್ಯೂನ್ ಆಗಿದಾವೆ. ತುಂಬಾ ಜೆನ್ಯೂನ್ ಆಗಿದೆ ನಿಮ್ಗೆ ಡಾಕ್ಯುಮೆಂಟೇಶನ್ಸ್. ಜನರಲ್ ಜಾಗ ಯಾವುದೇ ತರದ ತೊಂದ್ರೆ ಇಲ್ಲ ಸರಿ. ಕನ್ವರ್ಷನ್ ಆಗಿದೆ ಜಾಗ, ಖಾತಾ ಇದೆ ಜಾಗಕ್ಕೆ. ಸೊ ನಿಮ್ಗೆ ಇನ್ನೇನ್ ಬೇಕು ಹೇಳಿ ಮೇಡಮ್? ಜನರಲ್ ಪ್ರಾಪರ್ಟಿ ಅಲ್ವಾ ಸರ್ ಇದು? ಜನರಲ್ ಪ್ರಾಪರ್ಟಿ ಮೇಡಮ್. ಒಳ್ಳೆ ಲೀಗಲ್ ಬೈಂಡಿಂಗ್ ಇದೆ ಜಾಗ, ಒಳ್ಳೆ ಲೀಗಲ್ ಬೈಂಡಿಂಗ್ ಇದೆ. ಯಾವುದೇ ತರದ ನಿಮ್ಗೆ ಯಾವ್ದು ಮೂಲ ಪತ್ರದಿಂದ ಹಿಡಿದು ಟಿಲ್ ಡೇಟ್ ಯಾವುದೇ ತರ ಡಾಕ್ಯುಮೆಂಟೇಶನ್ ಕಂಪ್ಲೀಟ್ ಫ್ಲೋ ಇದೆ. ಯಾವುದೇ ತರ ತೊಂದರೆ ಇಲ್ಲ. ಎಷ್ಟು ವರ್ಷದ ಡಾಕ್ಯುಮೆಂಟ್ಸ್ ಇದೆ ಸರ್ ಇಲ್ಲಿ? ಮೇಡಮ್ ಕೊರೋನಾ ಮೇಡಮ್ ಆಲ್ಮೋಸ್ಟ್ ನಿಮ್ಗೊಂದು 70-80 ವರ್ಷ ಡಾಕ್ಯುಮೆಂಟ್ ವರ್ಗೂ ಇದೆ. ನಮ್ಮ 70 to 80 ಇಯರ್ಸ್ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ ಸರ್. ಇನ್ನು ಏನಾದ್ರೂ ಹೆಚ್ಚಿನ ಡಾಕ್ಯುಮೆಂಟ್ಸ್ ಏನಾದ್ರೂ ಬೇಕಾದ್ರೆ ಖಂಡಿತವಾಗ್ಲೂ ಕೊಡೋಣ. ಪ್ರೊವೈಡ್ ಮಾಡ್ತೀರಾ? ಈಗ ನಾವು ಕೊಟ್ಟಿರೋ ಬುಕ್ ಕೊಟ್ಟಿರ್ತೀವಿ, ಅದ್ರೇನು ಎಕ್ಸ್ಟ್ರಾ ಏನೋ ಬೇಕು ಅಂತ ಅವ್ರು ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡೋಣ. ಸರ್ ಇವಾಗ ಯಾರಾದ್ರೂ ಬಂದ್ರು ಲೇಔಟ್ ಏನಾದ್ರು ವಿಸಿಟ್ ಮಾಡಿದ್ರೆ ಯಾರಿಗಾದ್ರೂ ಇವಾಗ ಸೈಟ್ ಇಷ್ಟ ಆಗಿರುತ್ತೆ, ಅಪ್ಪ ಚೆನ್ನಾಗಿದೆ ಅಕ್ಕಪಕ್ಕದಲ್ಲೆಲ್ಲ ಮನೆಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು, ಇವಾಗ ಅವ್ರು ನೋಡೋದು ಮಕ್ಳಿಗೆ ಸ್ಕೂಲು ಕಾಲೇಜಸ್ ಹೇಳನಲ್ಲ ಮೇಡಮ್, ಸ್ಕೂಲ್ ಕಾಲೇಜ್ ಎಲ್ಲ ನಿಯರ್ ಬೈನೆ. 1 ಕಿಲೋಮೀಟರ್ ನಿಮ್ಗೆ ರಾಯಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹೇಳಿದ್ನಲ್ಲ ನಿಮ್ಗೆ, ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. 1 ಕಿಲೋಮೀಟರ್ ಅಲ್ಲೇ ಬಸ್ ಇಲ್ಲಿ ನಿಲ್ಸುತ್ತೆ, ಅಲ್ಲಿ ಇಳಿತಾರೆ ಅಷ್ಟೇ ಮಕ್ಕಳು. ಓಕೆ ಸರ್, ಇದು ಗ್ರೋಸರೀಸ್ ಎಲ್ಲ ಹೆಂಗಿದೆ ಸರ್ ಇಲ್ಲಿಂದ? ಗ್ರೋಸರೀಸ್ ಅಷ್ಟೇ ಮೇಡಮ್, ಇಲ್ಲೆಲ್ಲ ನಿಮ್ಗೆ ಹೇಳದ್ನಲ್ಲ ನಿಮ್ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಇದಾವೆ. ನಿಮ್ಗೆ ಬಸ್ ಸ್ಟ್ಯಾಂಡ್ ಅಲ್ಲೇ ಪ್ರತಿಯೊಂದು ಎಲ್ಲಾ ತರ ದಿನಸಿ ಅಂಗಡಿ ಪ್ರತಿಯೊಂದು ಎಲ್ಲ ಇದೆ. ಇನ್ನು ಹೆಚ್ಚು ಬೇಕಂತ ಹೇಳಿದ್ರೆ ಟೌನ್ ಹೋಗ್ಬೋದು. ಇಲ್ಲಿಂದ ಒಂದು 3.5 ಕಿಲೋಮೀಟರ್ 4 ಕಿಲೋಮೀಟರ್ ಡಿಮಾರ್ಟ್ ಇದೆ. ಡಿಮಾರ್ಟ್ ಸಿಗುತ್ತೆ ಇಲ್ಲಿ. ಬಿಎಂಟಿಸಿ ಬಸ್ಸಸ್ ಫ್ರೀಕ್ವೆಂಟ್ಲಿ ಆಗಿ ಬರ್ತಾ ಇರುತ್ತೆ ಸರ್? ಬರ್ತಾ ಇರುತ್ತೆ ಮೇಡಮ್, ಫ್ರೀಕ್ವೆಂಟ್ ಆಗಿರುತ್ತೆ. ಈಗ ನೋಡಿ ನೀವು ಜಸ್ಟ್ ಈಗ ಅಲ್ಲೇ ಹೋಗೋಣ ಬೇಕಾ ನಿಮ್ಗೆ ಅದನ್ನ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಏನಂತ ಹೇಳಿ ನಿಮ್ಗೆ ಒಂದು 20 ನಿಮಿಷಕ್ಕೆ ಒಂದು ಅರ್ಧ ಗಂಟೆಗೆ ಬಸ್ಗಳು ಬರ್ತಾ ಇರ್ತವೆ, ಫ್ರೀಕ್ವೆಂಟ್ಲಿ ಬರ್ತಾ ಇರ್ತವೆ. ಯಾವುದೇ ತರ ತೊಂದ್ರೆ ಇಲ್ಲ. ಕೇವಲ ಒಂದು 100 ಮೀಟರ್ಸ್ ಅಲ್ಲಿ ಇದೆ ಅಲ್ವಾ? 100 ಮೀಟರ್ಸ್ ಮೇಡಮ್ ಅಷ್ಟೇ. ಅವ್ರ ಓನ್ ವೆಹಿಕಲ್ಸ್ ಬರಕ್ ಆಗಲ್ಲ, ಅದ್ರ ಕ್ಯಾಬ್ ಕೊಡ್ತೀವಿ. ಸೊ ಕ್ಯಾಬ್ ಅಲ್ಲಿ ನಾವು ಬರಲ್ಲ ಅಂತಂದವ್ರಿಗೆ ಏನಾಗುತ್ತೆ, ಬಸ್ ಅಲ್ಲಿ ನಾವು ಬರ್ತೀವಿ. ಎಷ್ಟೋ ಜನ ಈಗ ನಿಮ್ಮ ಹಳೆ ವಿಡಿಯೋ ಎಷ್ಟೋ ಜನ ಬಸ್ ಅಲ್ಲೇ ಬಂದಿದ್ದಾರೆ, ಅಲ್ಲೇವರೆಗೂ ಕೂಡ. ಸೊ ಅದೇ ರೀತಿ ಏನಂತ ಹೇಳಿ ಬಸ್ ಕನ್ವೀನಿಯಂಟ್, ನಿಮ್ಗೆ ನೆಲಮಂಗಲ ಟಿವಿ ಬಸ್ ಸ್ಟಾಪ್ ಅಲ್ಲಿ ಬಸ್ ಕರ್ಕೊಂಡ್ ಲೇಔಟ್ ಮುಂದೆ ಇಳಿಸ್ತಾರೆ. ಆರಾಮಾಗಿ ನೀವು ಬಸ್ ಅಲ್ಲಿ ಇಳಿದು ನಡ್ಕೊಂಡು ಇಲ್ಲಿ ಬರ್ಬೋದು ನೀವು ಆರಾಮಾಗಿ. ಹಂಗಂದ್ರೆ ಅವ್ರು ನಡ್ಕೊಂಡ್ ಬರುವಾಗ ಅಕ್ಕಪಕ್ಕದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅಂತಾನು ಅವ್ರಿಗೆ ಗೊತ್ತಾಗೋಗುತ್ತೆ. ನಾವೇನ್ ಹೇಳೋದೇ ಬೇಡ, ಅವ್ರಿಗೆ ಗೊತ್ತಾಗೋದು ಹಿಂಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗೋಗುತ್ತೆ. ಡೆವಲಪ್ಮೆಂಟ್ಸ್ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಲೇಔಟ್ ಗೆ ಒಂದು ಬೇಸಿಕ್ ಕಮ್ಯುನಿಟೀಸ್ ಏನೇನ್ ಬೇಕು ಒಂದು ಲೇಔಟ್ ಗೆ ಪ್ರತಿ ಒಂದು ಕೂಡ ಕಂಪ್ಲೀಟ್ ಆಗಿದೆ ಮೇಡಮ್. ನೋಡಿ ಈಗ ಸ್ಯಾನಿಟರಿ ಆಗಿರ್ಬೋದು, ಡ್ರೈನೇಜ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೂಡ ಆಗಿದೆ ನಿಮ್ಗೆ. ವಾಟರ್ ಪೈಪ್ ಗಳು ಕೂಡ ಕಾಣಿಸ್ತಿದೆ ನಿಮ್ಗೆ ಅಲ್ಲಿ, ವಾಟರ್ ಪೈಪ್. ಎಲೆಕ್ಟ್ರಿಸಿಟಿ ಕೂಡ ಆಗಿದೆ ನೋಡಿ. ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾ ಇದೀರಾ? ಹೌದು ಸರ್. ಇಲ್ಲಿ ಕಂಬಗಳಿದೆ, ಅವೆಲ್ಲ ವೈರಿಂಗ್ ಕೂಡ ಆಗಿದೆ. ಇಲ್ಲೇನ್ ಸರ್ ಪ್ರತಿಯೊಂದು ಸೈಡ್? ಮೇಡಮ್ ಈಗ ನೋಡಿ ಈ ಕಡೆ ಸೈಡ್ ಕಂಬ ಇದೆ ಅಲ್ವಾ? ಈಗ ಇವ್ರ ಮನೆ ಕಟ್ಬೇಕು ಅಂದ್ರೆ ಮತ್ತೆ ರೋಡ್ ಎಲ್ಲ ಅಗಿಬೇಕು, ಅದು ವೈರಿಂಗ್ ತಗೊಬೇಕು. ಮತ್ತೇನಕ್ಕೆ ಆತರ ತೊಂದ್ರೆ ಇದಾಗತ್ತೆ ಅಂತ ಹೇಳಿ ಫಸ್ಟೇ ನಾವ್ ಮಾಡ್ಕೊಟ್ಬಿಡಿದೀವಿ. ಸೊ ನೆಕ್ಸ್ಟ್ ಈಗ ಮನೆ ಕಟ್ತಾರೆ, ಓಕೆ ನಾವ್ ಇಲ್ಲಿಂದ ತಗೊಳ್ಳೋದು. ಎಕ್ಸಾಂಪಲ್ ನಿಮ್ಗೆ ಅಲ್ಲೇ ನೋಡಿ ಆ ಮನೆ ಕಟ್ತಾ ಇದಾರೆ ಗೊತ್ತಾ? ಈಗ ಆ ಮನೆಗೆ ಏನಂತ ಹೇಳಿದ್ರೆ ಆಪೋಸಿಟ್ ಕಂಬ ಇದೆ. ಸೊ ಅವ್ರೇನ್ ಮಾಡಿದ್ರೆ ಹತ್ ಕಡೆ ಸೈಡ್ ಮನೆ ಕಟ್ತಿರೋದ್ರಿಂದ ಇವು ಏನಿದೆ ಈ ತರ ಬ್ಲಾಕ್ ಪೈಪ್ ಏನಿದೆ ಗಾಡಿ ಕನೆಕ್ಷನ್ ಇರುತ್ತೆ ಅದ್ರಲ್ಲಿ, ಅವ್ರು ಅದನ್ನ ತಗೊಂತಾರೆ. ಸೊ ಅವ್ರು ಯಾವ್ದೇ ತರದ ರೋಡ್ ನ ಅಗಿಯೋದು ಅದ್ರಲ್ಲಿ ಏನಿರಲ್ಲ, ಯಾಕಂದ್ರೆ ಮತ್ತೆ ಟಾರಲ್ ಆಗದು ರೋಡ್ ಎಲ್ಲ ತುಂಬಾ ಹಾಳಾಗುತ್ತೆ. ಹೌದು ಸರ್. ಇದು ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ? 30 ಅಡಿ ರೋಡ್ ಬರುತ್ತೆ ನಿಮ್ಗೆ ಸರ್. ಮೇನ್ ರೋಡ್, ಸಬ್ ರೋಡ್, ಎಲ್ಲಾ ರೋಡ್ಗಳು. ಈ ರೋಡ್ ಸರ್ 30 ಅಡಿ ಮೇಡಮ್. ಇದು 30 ಅಡಿನೇ? ಎಲ್ಲಾ ರೋಡ್ಗಳು 30 ಅಡಿ. 30 ಅಡಿನೇ ನಿಮ್ಗೆ ಈ ರೋಡ್ 30 ಅಡಿ, ಈ ರೋಡ್ 30 ಅಡಿ. ನಿಮ್ಗೆ ಎಂಟ್ರೆನ್ಸ್ ನಾವು ಲೇಔಟ್ ಎಂಟ್ರೆನ್ಸ್ ಏನ್ ಬಂದ್ವಿ ಅದು ಕೂಡ 30 ಅಡಿ, ಇದು ಕೂಡ 30 ಅಡಿ. ಎಲ್ಲ ಫುಲ್ ಟಾರ್ ಎಲ್ಲ ನಿಮ್ಗೆ ಎಲ್ಲ ಆಗಿದೆ. ಓಕೆ ಸರ್. ಇವಾಗ ನೀರಿನ ವ್ಯವಸ್ಥೆ ಅಂದ್ರೆ ಯಾವ ತರ ಕೊಟ್ಟಿದ್ದೀರಾ ಸರ್? ನೀರಿನ ವ್ಯವಸ್ಥೆ ಬಂದು ಬೋರ್ ಹಾಕಿದೀವಿ, ಬೋರ್ ನೋಡ್ಬೋದು ನೀವು ಸರ್. ಬನ್ನಿ ಸರ್, ಬೋರ್ಡ್ ನೋಡ್ಕೊಂಡ್ ಬರೋಣ ಸರ್. ಇದೇನಾ ಸರ್ ಬೋರ್? ಇದೆ ಮೇಡಮ್ ಬೋರ್. ಬೋರ್ ಕೂಡ ಹಾಕ್ಸಿ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ ಲೇಔಟ್ ಅಲ್ಲಿ. ಯಾವುದೇ ತರದ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ಮನೆ ಕಟ್ತಾ ಇದಾರಲ್ಲ ಅವರು ಕೂಡ ಇಲ್ಲಿಂದನೇ ಕನೆಕ್ಷನ್ ಆಗಿದೆ. ಸಪರೇಟ್ ಏನಾದ್ರೂ ಬೇಕು ಅಂತಂದ್ರೆ ಅವ್ರು ಸಪರೇಟ್ ಆಗಿ ಹಾಕಿಸ್ಕೋಬಹುದು. ಯಾವುದೇ ತರ ತೊಂದ್ರೆ ಇಲ್ಲ. ಪಂಚಾಯತಿ ವಾಟರ್ ಕೂಡ ಇದೆ ಮೇಡಮ್. ಪಂಚಾಯತಿ ವಾಟರ್ ಕೂಡ ಇದೆ ನಿಮ್ಗೆ.
ಯಾಕಂದ್ರೆ ನಿಮ್ ಮನೆ ಕಟ್ತಾ ಇದ್ರ ಅಂತ ಅಂದಾಗ ಪಂಚಾಯತಿಗೆ ಹೋಗಿ ಲೆಟರ್ ಕೊಟ್ರೆ ಅವ್ರ ಕಡೆಯಿಂದನೂ ಸಹ ನಿಮ್ಗೆ ಏನಾಗುತ್ತೆ, ನಿಮ್ಗೆ ನೀರ್ ಕೂಡ ಸಿಗುತ್ತೆ. ಅದಕ್ಕೆ ಅಂತ ಇಷ್ಟು ಪ್ರಿಫರಬಲ್ ಚಾರ್ಜಸ್ ಇರುತ್ತೆ ನಿಮ್ಗೆ ಮಂತ್ಲಿ. ಮಾಮೂಲಿ ನಾವ್ ಹೆಂಗೆ ಬೆಂಗಳೂರಲ್ಲಿ ವಾಟರ್ ಬಿಲ್ ಕಟ್ತೀವಲ್ಲ, ಸೊ ಅದೇ ರೀತಿ ವಾಟರ್ ಬಿಲ್ ಬರುತ್ತೆ ಅಷ್ಟೇ. ಓಕೆ, ಹಂಗಂದ್ರೆ ಇಲ್ಲಿ ನೀರಿನ ಸಮಸ್ಯೆ ಏನಿಲ್ಲ. ಯಾವ್ದೇ ತರ ನಿಂತ ಹೇಳಿದ್ರೆ ನೋಡಿ, ನೀರಿನ ಸಮಸ್ಯೆ ನೆಲಮಂಗ್ಲ ಸೈಡ್ ಅಂತ ಅಂದಾಗ, ನೀವು ನೆಲಮಂಗ್ಲ ತಾವರೆಕೆರೆ ಈ ಕಡೆ ಸೈಡ್ ನಿಮ್ ಮೈಂಡ್ ಬಂತ ನೀರಿನ ತೊಂದ್ರೆ ಯಾವ್ದ್ರಲ್ಲೂ ಇರಲ್ಲ. ನೆಲಮಂಗ್ಲ ಕಡೆ ಅಂತ ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ನೀರಿನ ತೊಂದ್ರೆ ಅನ್ನೋದೇ ಇಲ್ಲ. ಓಕೆ, ಮೀನ್ಸ್ ಆರಾಮಾಗಿ ಮನೆ ಕಟ್ಟಿಸ್ಕೊಂಡು ಇರ್ಬೋದು ಇಲ್ಲಿ. ಆರಾಮಾಗಿರ್ಬೋದು. ಯಾಕಂದ್ರೆ ಮೇಡಮ್ ವಾಟರ್ ಸೋರ್ಸ್ ತುಂಬಾ ಚೆನ್ನಾಗಿದೆ ಈ ಒಂದು ಲೊಕ್ಯಾಲಿಟಿ. ನೆಲಮಂಗ್ಲ ಲೊಕ್ಯಾಲಿಟಿ ಏನಿದೆ, ವಾಟರ್ ರಿಸೋರ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ ಸರೌಂಡಿಂಗ್ಸ್ ಎಲ್ಲ ನಿಮ್ಗೆ ಆತರ. ಮೀನ್ಸ್ ಹಂಗಂದ್ರೆ ಯಾರಾದ್ರೂ ಇವಾಗ ಮನೆ ಕಟ್ಟಿಸ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ಸರ್ ಆರಾಮಾಗಿ ಬರ್ಬೋದು. ಯಾವ್ದೇ ತರದ ಭಯ ಇಲ್ಲ. ತಗೊಂಡೋಗಿ ಎಲ್ಲೋ ಕಾಡಲ್ಲೆಲ್ಲೋ ನಾವು ಕೊಡ್ತಾ ಇಲ್ಲ. ಹೌದು, ನೀವೇ ನೋಡ್ತಾ ಇದ್ರಿ, ಯಾವ್ದೇ ತರದ ಕಾಡ್ ಗೀಡ್ ಎಲ್ಲೂ ಕಾಡ್ ಗಿಡ ಇಲ್ಲ. ಏನಿದ್ರು ನೆಲಮಂಗ್ಲ ಟೌನ್ ಇಂದ ನಿಮ್ಗೆ 3 ಕಿಲೋಮೀಟರ್ಸ್ ಆಗುತ್ತೆ, ಎಕ್ಸಾಕ್ಟ್ ಆಗಿ 3 ಕಿಲೋಮೀಟರ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಲೊಕ್ಯಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಹೌದು ಸರ್, ಲೊಕ್ಯಾಲಿಟಿ ಕೂಡ ನಿಮ್ಗೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ. ನಾನು ನೋಡ್ದಂಗೆ ಎಲ್ಲೋ ಇಲ್ಲಿಂದ 1 ಕಿಲೋಮೀಟರ್ ಇಂದ ಜಸ್ಟ್ 1 ಕಿಲೋಮೀಟರ್ ಮನೆ ಇದೆ, ಅವೆಲ್ಲ ಯಾವ್ದು ಇಲ್ಲ. ಲೇಔಟ್ ಅಲ್ಲೇ ಮನೆ ಕಟ್ತಾರೆ, ಲೇಔಟ್ ಅಟ್ಯಾಚ್ ಆದಾಗ ನಿಮ್ಗೆ 100-150 ಮನೆಗಳಿದಾವೆ. ಹೌದು, ಕರೆಕ್ಟ್ ಅಲ್ವರಾ? ಇನ್ನು ಅದೇ ಇದೇ ಲೇಔಟ್ ಅಲ್ಲಿ ನಿಮ್ಗೊಂದು 5ರಿಂದ 10 ಮನೆಗಳು ಕೂಡ ಬರ್ತಾ ಇದೆ. ಇಮಿಡಿಯೇಟ್ ಆಗಿ ಬಂದು ಒಂದ್ 5 ಜನ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ. ಮಿಕ್ದವ್ರೆಲ್ಲ ಬಂದ್ ಕಟ್ತಾರೆ ಅಂತ ಹೇಳಿ ಇನ್ನೊಂದು 1 ಇಯರ್ ಎಲ್ಲ ಕಟ್ಬಿಡ್ತಾರೆ. ಎಲ್ಲ 1 ಇಯರ್ ಅಲ್ಲಿ ಆರಾಮಾಗಿ ಮೀನ್ಸ್ ಅವಾಗಲೇ ಫುಲ್ ಕಂಪ್ಲೀಟ್ ಆಗೋಗುತ್ತೆ ಅನ್ಸುತ್ತಲ್ವಾ ಸರ್? ಕಂಪ್ಲೀಟ್ ಆಗೋಗುತ್ತೆ. ಈಗ ನೋಡಿ, ನಮ್ಮ ಹಳೆ ಲೇಔಟ್ ಇದಕ್ಕೆ ಅಟ್ಯಾಚ್ ಆಗಿ ಅಲ್ಲೊಂದು ಲೇಔಟ್ ಮಾಡಿದ್ವಿ. ಅದ್ರ ನೋಡಿ ಆಲ್ರೆಡಿ ಎಲ್ಲ ಮನೆನೂ ಕಟ್ಬಿಟ್ಟಿದ್ದಾರೆ. ನಮ್ಮ ಹಳೆ ಲೇಔಟ್, ಪ್ರೀವಿಯಸ್ ಹಳೆ ಲೇಔಟ್. ಓಕೆ, ಎಲ್ಲ ಫುಲ್ ಅವಾಗಲೇ ಮನೆಗಳು ಆಗೋಗಿದೆ ಅಲ್ವಾ ಸರ್? ಹಳೆ ಲೇಔಟ್ ಅಲ್ಲ ಅವಾಗಲೇ ನಿಮ್ದು ಎಲ್ಲ ಆಗೋಗಿದೆ. ಅದು ನಮ್ಮ ಹಳೆ ಲೇಔಟ್, ಅದು ನಿಮ್ದು ಹಳೆ ಲೇಔಟ್ ಬ್ಯಾಕ್ ಮಾಡಿದ ಲೇಔಟ್ ಅದು. ಓಕೆ, ಫುಲ್ ಕಂಪ್ಲೀಟ್ ಆಗೋಗಿದೆ ಎಲ್ಲ ಕಂಪ್ಲೀಟ್. ಓಕೆ ಸರ್, ಇವಾಗ ಈ ಲೇಔಟ್ ನೋಡಿದ್ರೆ ಇವಾಗ ಯಾರಾದ್ರೂ ರಿಟೈರ್ಡ್ ಪರ್ಸನ್ಸ್ ಯಾರಾದ್ರೂ ಕಾಮ್ ಆಗಿರೋ ಜಾಗ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಲ್ವಾ ಸರ್? ತುಂಬಾ ಮೇಡಮ್. ಈಗ ಆಲ್ಮೋಸ್ಟ್ ಅಲ್ಲಿ ತಗೊಂಡಿರೋ ನಿಮ್ಗೆ ಹೇಳದ್ನಲ್ಲ, ಒಂದ್ 30-35 ಜನ ತಗೊಂಡಿರೋ ಎಲ್ಲರೂ ಆಲ್ಮೋಸ್ಟ್ ಬಂದು ನಿಮ್ಗೆ ರಿಟೈರ್ಡ್ ಪರ್ಸನ್ಸ್, ಇನ್ವೆಸ್ಟ್ಮೆಂಟ್ ಪರ್ಪಸ್ ಸ್ವಲ್ಪ ಜನ ತಗೊಂಡಿದ್ದಾರೆ. ಮಿಕ್ದವ್ರು ಆಲ್ಮೋಸ್ಟ್ ಮನೆ ಕಟ್ಟಕ್ಕೆ ತಗೊಂಡಿರೋದು. ಅಂದ್ರೆ ಪೀಸ್ಫುಲ್ ಆಗಿದೆ ಸರ್. ಇವಾಗ ಯಾರಾದ್ರೂ ಸಂಜೆ ಹೊತ್ತು ಯಾರಾದ್ರೂ ವಾಕಿಂಗ್ ಮಾಡ್ಬೇಕಂದ್ರೆ ನೋಡಿ ಸಾಕಾಗಿದೆ. ಮತ್ತೆ ಇಲ್ಲಿ ಕೂತ್ಕೊಳ್ಳೋಕು ಅಷ್ಟೇ, ಸಂಜೆ ವಾಕಿಂಗ್ ಮಾಡಿ ಸಾಕಾಗಿದೆ. ಹೌದು, ತುಂಬಾ ತಂಪಾಗಿದೆ. ಬೆಂಗಳೂರು ಸವಾಸ ಬೇಡ ಅನ್ನೋ ರೇಂಜ್ ಇದೆ ಅಲ್ವಾ? ಅಂದ್ರೆ ಪೀಸ್ಫುಲ್ ಆಗಿದೆ, ಯಾವ್ದೇ ಪೊಲ್ಯೂಷನ್ ಇಲ್ಲ, ಏನಿಲ್ಲ, ಸಕ್ಕತ್ತಾಗಿದೆ ಸರ್. ಸರ್, ಲೋನ್ ಅಂದ್ರೆ ಯಾವ ತರ ಪ್ರೊಸೀಜರ್ ಯಾವ ತರ ಇದೆ ಸರ್? ಯಾವ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಸರ್? ಮೇಡಮ್, ಈಗ ಲೋನ್ ಬಂದು ನಿಮ್ಗೆ ಏನಂತ ಹೇಳಿದ್ರೆ, ಮಿನಿಮಮ್ ಸ್ಯಾಲರಿ ಒಂದು 20-25 ಸಾವಿರ ತಗೊಂತಿದ್ರೆ ಖಂಡಿತ ನಿಮ್ಗೆ ಅಪ್ ಟು 80% ವರೆಗೂ ನಾನು ಫಂಡಿಂಗ್ ಮಾಡಿಸ್ಕೊಡ್ತೀನಿ. 80% ವರೆಗೂ ಆಗುತ್ತಾ ಸರ್? ಹೌದು ಮೇಡಮ್, 80% ವರೆಗೂ, ಅಪ್ ಟು 80% ವರೆಗೂ ಫಂಡ್ ಮಾಡಿಸ್ಕೊಡ್ತೀನಿ. ಯಾವುದೇ ತೊಂದರೆ ಇಲ್ಲ. ಆಟೋ ಡ್ರೈವರ್ ಆಗಿರ್ಲಿ, ಕ್ಯಾಬ್ ಡ್ರೈವರ್ ಆಗಿರ್ಲಿ, ಕಾರ್ಪೆಂಟರ್ ಯಾರೇ ಆಗಿರ್ಲಿ, ನಮ್ ಕಡೆಯಿಂದ ನಾನು ಖುದ್ದಾಗಿ ನಿಂತು ನಾನು ಲೋನ್ ಮಾಡಿಸ್ಕೊಡ್ತೀನಿ. ಖಂಡಿತವಾಗ್ಲು ಯಾವುದೇ ತರ. ಆಮೇಲೆ ನೋಡಿ, ಈಗ ಲೋನ್ ಮಾಡಿಸ್ಕೊಡೋರು ಕಮಿಷನ್ ಅಂತೆ ಅದೆಲ್ಲ ಯಾವ್ದು ಇರಲ್ಲ ಮೇಡಮ್. ಲೋನ್ ಮಾಡಿಸ್ಕೊಟ್ರೆ ಕಮಿಷನ್ ಕೊಡಿ ಅವೆಲ್ಲ ಯಾವ್ದು ಇರಲ್ಲ. ಡೈರೆಕ್ಟ್ ಏನ್ ಬ್ಯಾಂಕ್ ಥ್ರೂ ಇಂದ ನಾವು ಮಾಡಿಸ್ಕೊಡ್ತೀವಿ. ಅದು ನಮ್ ಜವಾಬ್ದಾರಿ, ಅದು ನಮ್ ಜವಾಬ್ದಾರಿ. ಓಕೆ, ಮೀನ್ಸ್ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ? ಖಂಡಿತವಾಗ್ಲು ಮೇಡಮ್, ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸರ್, ಇಷ್ಟೊತ್ತವರೆಗೂ ಕಂಪ್ಲೀಟ್ ಆಗಿ ಲೇಔಟ್ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಸರ್, ಇವಾಗ ಎಲ್ಲರೂ ಕಾಯ್ತಾ ಇರೋದಪ್ಪ ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್ ಎಷ್ಟು ಅಂತ ಇರ್ಬೋದು ಮೇಡಮ್? ಈಗ ಪ್ರೈಸ್ ಏನಂತ ಹೇಳಿ, ಈ ಸರೌಂಡಿಂಗ್ ಇನ್ನ ಒಂಚೂರು ಕಡಿಮೆನೆ ಮಾರೋಣ ಅಂತ ಅನ್ಕೊಂಡಿದೀವಿ. ಓಕೆನಾ? ನಾವು ಬಂದು ಇದನ್ನ ಕೋಟ್ ಮಾಡ್ತಾ ಪ್ರೈಸ್ ಬಂದು 1999 ರೂಪಾಯಿ. ಸರ್, ಇನ್ನೊಂದ್ಸಲ ಹೇಳಿ ಸರ್ ಪ್ರೈಸ್. 1999 ರೂಪಾಯಿ. 1999. ಓಕೆ, ಪರ್ ಸ್ಕ್ವೇರ್ ಫೀಟ್. ಓಕೆ ಸರ್, ಏನಾದ್ರೂ ನೆಗೋಷಿಯಬಲ್ ಇದೆಯಾ ಸರ್? ಮಾಡೋಣ ಮೇಡಮ್, ನಿಮ್ ಚಾನಲ್ ಕಡೆಯಿಂದ ಬಂದ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಈಗ ನೋಡಿ, ನಿಮ್ ಚಾನಲ್ ಕಡೆಯಿಂದ ಬಂದಿರ್ತಕ್ಕಂಥ ನಮ್ಮ ಹಳೆ ಲೇಔಟ್ ಕ್ಲೈಂಟ್ ಗಳಿಗೆ ಕೂಡ ಯಾರು ಕೂಡ ರಿಟರ್ನ್ ಹೋಗಿಲ್ಲ ಮೇಡಮ್. ಎಲ್ಲರೂ ಕೂಡ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಒಂದು ಒಳ್ಳೆ ಆಫರ್ ಕೊಟ್ಟೆ ಕೂಡ ನಾವು ಅವ್ರನ್ನೆಲ್ಲ ಬುಕ್ಕಿಂಗ್ ಮಾಡಿಸಿದ್ರ. ಖಂಡಿತವಾಗ್ಲೂ ಅವ್ರದ್ದು ಅಗ್ರಿಮೆಂಟ್ ಕೂಡ ಆಗಿದೆ. ಇನ್ನೇನು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕೂಡ ನಡೀತಾ ಇದೆ. ಓಕೆ ಸರ್, ಆ ಲೇಔಟ್ಗೂ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಟ್ಟಿದ್ರಿ. ಸರ್, ಈ ಲೇಔಟ್ಗುನು ನಮ್ಮ ರೂಪ ರಮೇಶ್ ಕನ್ನಡ ಬಂದಿದ್ದಾರೆ ಅಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ತುಂಬಾ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಓಕೆ ಸರ್, ಇವಾಗ ಸುಮಾರು ಜನಕ್ಕೆ ಸಿವಿಲ್ ಸ್ಕೋರ್ ಏನಾದ್ರೂ ಕಮ್ಮಿ ಇರುತ್ತೆ. ಮಾಡೋಣ ಮೇಡಮ್, ಮಾಡೋಣ, ಏನ್ ತೊಂದ್ರೆ ಇಲ್ಲ. ನಾನು ಹೇಳೋದ್ ಏನ್ ಗೊತ್ತಾ ಮೇಡಮ್, ಫಸ್ಟ್ ಬಂದ್ ಜಾಗ ನೋಡ್ಲಿ ಅವರು. ಕಸ್ಟಮರ್ ಜಾಗ ಓಕೆ ಆಯ್ತಾ, ನೆಕ್ಸ್ಟ್ ಪ್ರೊಸೆಸ್ ಏನೇ ನಮ್ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ನಾವು ಈಗ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಅವ್ರನ್ನ ಬಿಟ್ಬಿಡಕ್ ಆಗಲ್ಲ ನಾವು, ಸರಿನ್ರಾ? ಯಾಕಂದ್ರೆ ಅಕ್ಕಪಕ್ಕ ನಾವು ಕೂಡ ಲೇಔಟ್ ಮಾಡ್ತಾನೆ ಇರ್ತೀವಿ. ಅದು ಏನೇ ತೊಂದ್ರೆ ಆದ್ರೆ ಇವತ್ತಲ್ಲ, ಇಲ್ಲಿಂದ 5-10 ವರ್ಷ ಹೋದ್ರು ಕೂಡ ನಾವೇ ಅವ್ರ ಜೊತೆ ಇರ್ತೀವಿ. ನಾವು ಯಾವುದೇ ತರ ತೊಂದ್ರೆ ಇರಲ್ಲ. ಓಕೆ ಸರ್, ಇವಾಗ ಯಾರಾದ್ರೂ ಬಂದ್ ಇವಾಗ ಎಷ್ಟೋ ಜನ ಇವಾಗ ವಿಡಿಯೋ ನೋಡ್ತಾ ಇದಾರೆ. ಸರ್, ಇವಾಗ ಯಾರಾದ್ರೂ ಲೇಔಟ್ ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ನಿಮ್ ಆಫೀಸ್ಗೆ ಬರ್ಬೇಕಾ ಇಲ್ಲ ಡೈರೆಕ್ಟ್ ಇಲ್ಲಿ ಬರ್ಬೇಕಾ? ತೊಂದ್ರೆ ಇಲ್ಲ, ಡೈರೆಕ್ಟ್ ಆಗಿ ಬಂದು ತೊಂದ್ರೆ ಇಲ್ಲ. ಆಫೀಸಿಗೆ ಬಂದ್ರೆ ನಮ್ ಜೊತೆ ನಾವೇ ಕರ್ಕೊಂಡ್ ಸೈಟ್ ತೋರ್ಸ್ಕೊಂಡು ಹೋಗ್ತೀವಿ. ಓಕೆನಾ? ಡೈರೆಕ್ಟ್ ಆಗಿ ಬಂದ್ರೆ ನಮ್ಮ ಆಫೀಸ್ ಸ್ಟಾಫ್ಸ್ ಇರ್ತಾರೆ ಇಲ್ಲಿ. ಸೊ ಅವ್ರು ಬಂದು ಇಲ್ಲೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾರೆ, ಯಾವ ತರ ಯಾವ ಸೈಟ್ ಖಾಲಿ ಇದೆ, ಏನು ಎತ್ತ ಅಂತ ಅವ್ರು ಹೇಳ್ಕೊಡ್ತಾರೆ. ಓಕೆ, ಅಲ್ಲಿ ಆಫೀಸಿಗೆ ಬಂದು ಅವ್ರು ಬೇಕಾದ್ರೆ ಸೈಟ್ ಓಕೆ ಆಯ್ತು ಅಂದ್ರೆ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೋದು.
ಸರ್ ಇವಾಗ ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಬುಕಿಂಗ್ ಪ್ರೊಸೆಸ್ ಅಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ಬರ್ತಾರೆ ಸೈಟ್ ನಂಬರ್ 12 ಓಕೆ ಆಯ್ತು, ಸೈಟ್ ನಂಬರ್ 12 ಓಕೆ ಆಯ್ತು ಅವ್ರಿಗೆ, ಸೊ ಅವ್ರಿಗೆ ಇಷ್ಟ ಆಯ್ತಾ, ಪ್ರೈಸ್ ವೈಸ್ ಮಾತಾಡ್ತಾರ, ಫಸ್ಟ್ ಪ್ರೈಸ್ ಮಾತಾಡ್ಲಿ, ಇಲ್ಲ ಅಂದ್ರೆ ಫಸ್ಟ್ ನಾವು ಲೀಗಲ್ ಕ್ಲಿಯರ್ ಮಾಡ್ಕೊಂಡ್ ಬರ್ತೀವಿ ಅನ್ನೋದಾದ್ರೆ ಲೀಗಲ್ ಕ್ಲಿಯರ್ ಮಾಡ್ಕೊಂಡ್ ಬರ್ಲಿ ಮೇಡಮ್, ಯಾವ್ದೇ ತರ ತೊಂದ್ರೆ ಇಲ್ಲ, ಡಾಕ್ಯುಮೆಂಟೇಶನ್ ಕೊಡ್ತೀವಿ ಅವ್ರಿಗೆ. ಸರ್ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಳಕ್ಕೆ ಎಷ್ಟು ಅಮೌಂಟ್? 5000 ರೂಪೀಸ್ ಪೇ ಮಾಡ್ಬೇಕಾಗುತ್ತೆ. 5000 ರೂಪೀಸ್ ಪೇ ಮಾಡ್ಲಿ, ಅದು ರೀಫಂಡಬಲ್. ನಾನ್ ರಿಫಂಡಬಲ್ ಅಲ್ಲ, ರೀಫಂಡಬಲ್. ಏನಂತ ನಿಮ್ಗೆ ಸಪೋಸ್ ಏನಾದ್ರು ಸೈಟ್ ಈಗ ಫಾರ್ ಎಕ್ಸಾಂಪಲ್ ಈಗ ತಗೋದ್ರೆ ಲೀಗಲ್ ಓಕೆ ಆಗಿರುತ್ತೆ, ಆದ್ರೂ ಕೂಡ ಅವ್ರಿಗೆ ಫೈನಾನ್ಷಿಯಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ವಾ, ಸೊ ಆ ದುಡ್ಡು ಕೂಡ ನಾವು ರಿಫಂಡ್ ಮಾಡ್ತೀವಿ, 100% ರಿಫಂಡ್ ಮಾಡ್ತೀವಿ, ಯಾವ್ದೇ ತರ ತಲೆನೋವು ಇರಲ್ಲ. ಸರ್ ಇದು ಯಾವ ಕನ್ವರ್ಷನ್ ಬರುತ್ತೆ ಸರ್? ಡಿಸಿ ಕನ್ವರ್ಷನ್ ಆಗಿದೆ, ಈ ಖಾತಾ ಬರುತ್ತೆ, ಈ ಖಾತಾ ಬರುತ್ತೆ ನಿಮ್ಗೆ. ಓವರ್ಲ್ಯಾಂಡ್ ಏನಿದೆ ಕಂಪ್ಲೀಟ್ಲಿ ಈ ಖಾತಾ ಕೊಡುತ್ತೆ, ಕಂಪ್ಲೀಟ್ ಈ ಖಾತಾ ಬರುತ್ತೆ. ಆಮೇಲೆ ಸೈಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮೇಡಮ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ನೀವು ಕ್ಯಾಶ್ ತಗೊಂಡ್ಬಂದ್ರೆ ನಾಳೆನೆ ಬೇಕಾ ನಾವು ಸೈಟ್ ನ ರಿಜಿಸ್ಟರ್ ಮಾಡಿಸ್ಕೊಡ್ತೀವಿ, ಲೋನ್ ಬೇಕಾ ಇವತ್ತು ಬಂದ್ರೆ ಇವತ್ತಿನ ಒಂದು 20 ದಿನ ನಾವು ಸೈಟ್ ನ ರಿಜಿಸ್ಟರ್ ಮಾಡ್ಕೊಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, RKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಇಂದ ಇವತ್ತು ಮನೋಜ್ ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ, ಇನ್ನೇನಾದ್ರೂ ಡಾಕ್ಯುಮೆಂಟ್ಸ್ ಏನಾದ್ರು ನಿಮ್ಗೆ ಪ್ರೊವೈಡ್ ಮಾಡ್ಬೇಕಂತ ಹೇಳಿದ್ರೆ ಒಂದ್ಸಲಿ ಮನೋಜ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ, ಡಿಸಿಷನ್ ಮೇಕರ್ ಜೊತೆ ಬಂದ್ಬಿಟ್ಟು ಒಂದ್ಸಲಿ ಲೇಔಟ್ ವಿಸಿಟ್ ಮಾಡಿ. ಯಾಕಂತ ಹೇಳಿದ್ರೆ ಫುಲ್ಲಿ ಡೆವಲಪ್ಡ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ನೋಡ್ತಾ ಇದ್ರೆ ಎಲ್ಲ ಒಳ್ಳೆ ಮನೆಗಳೇ ಕನ್ಸ್ಟ್ರಕ್ಷನ್ ಆಗಿದೆ. ಒಂದ್ಸಲಿ ಬಂದು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ, ಇಲ್ಲಾಂದ್ರೆ ಆಫೀಸ್ ಲೊಕೇಶನ್ ಗಾದ್ರೂ ಹೋದ್ರೆ ಯಾರಾದ್ರೂ ಎಕ್ಸಿಕ್ಯೂಟಿವ್ ನಿಮ್ಗೆ ಲೇಔಟ್ ಕರ್ಕೊಂಡ್ ಬಂದ್ಬಿಟ್ಟು ಲೇಔಟ್ ನ ತೋರಿಸ್ತಾರೆ. ಮನೋಜ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸೈಟ್ ನ ಬ್ಲಾಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ, ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಇದನ್ನೇ ಹೇಳ್ತೀನಿ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ ಹತ್ರ ತೋರಿಸಿ, ಒಬ್ರಲ್ಲೇ ಇಬ್ರು ಲಾಯರ್ ಹತ್ರ ತೋರಿಸಿ, ಲೀಗಲ್ ಎಲ್ಲ ಒಪಿನಿಯನ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೀವು ನೆಕ್ಸ್ಟ್ ಲೋನ್ಗಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ನೀವು ಕ್ಯಾಶ್ಗಾದ್ರೂ ಹೋಗ್ಬೋದು. ಇದು ಲೇಔಟ್ ಬಂದ್ಬಿಟ್ಟು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ನೀವು ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ನೆಕ್ಸ್ಟ್ ಡೇನೆ ನೀವು ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಪ್ರತಿಯೊಂದು ಬೇಸಿಕ್ ಕಮ್ಯುನಿಟೀಸ್ ಪ್ರತಿಯೊಂದು ಆಗಿದೆ. ಟಾರ್ ನೋಡ್ತಾ ಇದ್ರಲ್ಲ, ಇವಾಗ ಟಾರ್ ರೋಡ್ ಕೂಡ ಆಗಿದೆ, ಎಲೆಕ್ಟ್ರಿಸಿಟಿ ಆಗಿದೆ, ವಾಟರ್ ಆಗಿದೆ, ಡ್ರೈನೇಜ್ ಆಗಿದೆ, ಮೋರಿ ಆಗಿದೆ, ಪ್ರತಿಯೊಂದೂ ಆಗಿದೆ. ನೋಡಿದ್ರಲ್ಲ, ಮನೋಜ್ ಸರ್ ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸರ್ ಕೊನೆದಾಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಮೇಡಮ್ ಏನ್ ಹೇಳೋದು ಮೇಡಮ್, ಬನ್ನಿ ಬೇಗ ವಿಸಿಟ್ ಮಾಡಿ ಸೈಟ್ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಯ್ತಾ ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗಿ, ಅಷ್ಟೇ ಸೈಟ್ ನ ಬುಕಿಂಗ್ ಮಾಡ್ಕೊಂಡು ಹೋಗಿ. ಓಕೆ ಸರ್, ಬಟ್ ಬೇಗ ಬನ್ನಿ ಅಷ್ಟೇ ಹೇಳೋದು, ಫ್ಯಾಮಿಲಿ ಸಮೇತ ಬೇಗ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸರ್. ನೋಡಲ್ಲ ವೀಕ್ಷಕರೇ, ಇನ್ನೇನು ಯೋಚನೆ ಮಾಡಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ನ ಕೂಡ ಫಾಲೋ ಮಾಡೋದನ್ನ ಮರಿಬಿಡಿ, ಅದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್, ಬೈ.